ಇದುವರೆಗೆ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷ ಮುಳಿಯೇ ಹೋಯಿತು ಅಂತಕ್ಕಂಥದ್ದನ್ನು ಭಾವಿಸ್ಕೊಂಡಿದ್ರು. ಈಗ ಮೊನ್ನೆ ಫಿನಿಕ್ಸ್ ತರ ಜೆಡಿಎಸ್ ಪಕ್ಷ ಧೂಳಿನಿಂದ ಮೇಲೆ ಎದ್ದು ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಹಲವಾರು ಮೀಡಿಯಾಗಳು ಇದ್ರ ಬಗ್ಗೆ ಪ್ರಶಂಸೆಯನ್ನು ಮಾಡಿ ಮಾತನಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಬಗ್ಗೆ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದೆ ಅಂತಕ್ಕಂಥ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಇದು ರಾಜಕಾರಣದಲ್ಲಿ ಸಾಮಾನ್ಯ ಕೂಡ, ಇದೇನು ವಿಶೇಷ ಏನಲ್ಲ ಇದು. ಆದರೆ ಒಂದು ಮಾಡ್ಲಿಕ್ಕೆ ಒಂದು ಇತಿ ಮಿತಿ ಇದೆ. ಈಗ ಚನ್ನಪಟ್ಟಣ ಎಲೆಕ್ಷನ್ ಇರ್ಬೋದು, ಮತ್ತೆ ಮೈಮೂಲ ಅಧ್ಯಕ್ಷರಿರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವನ್ನು ಮಾಡಿ ಈ ರಾಜ್ಯದ ಜನತೆಯನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇದ್ದಾರೆ. ಆದರೆ ಈ ಪರಿಸ್ಥಿತಿ ಇತ್ತ ಗಮನ ಕೊಡಿಸ್ಬಿಟ್ಟು ಇವತ್ತೇನು ಇವರು 5 ಗ್ಯಾರಂಟಿಗಳನ್ನ ಕೊಟ್ಟರು, 5 ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಪಾರ್ಲಿಮೆಂಟ್ ಚುನಾವಣೆ ಕಳೆದ ಮೇಲೆ ಅಂತಕ್ಕಂಥ ವಿಚಾರವನ್ನ ನಾನು ಪದೇ ಪದೇ ಮಾತಾಡ್ತಾ ಇದ್ದೇನೆ. ಅದನ್ನ ಪೂರೈಸೋ ಕಡೆ ಗಮನ ಕೊಡ್ಲಿ. ಮತ್ತೆ ಇವತ್ತು 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲ ಮಾಡೋದನ್ನ ಕಮ್ಮಿ ಮಾಡೋ ಕಡೆ ಗಮನ ಕೊಡ್ಲಿ. ರಾಜ್ಯದ ಜನ ಈ ಅನಿರೀಕ್ಷಿತವಾಗಿ ಬಿದ್ದಂತ ಬಹಳ ಮಳೆಯಿಂದಾಗಿ ರೈತರು ಮತ್ತೆ ಸಾರ್ವಜನಿಕ ಆಸ್ತಿ ಪಾಸ್ತಿ ತುಂಬಾ ನಷ್ಟವಾಗಿದೆ. ಇದುವರೆಗೆ ಯಾವುದೇ ಜಿಲ್ಲಾಡಳಿತ ಇದ್ರ ಬಗ್ಗೆ ಹೋಗಿ ಯಾರ ರೈತರನ್ನು ಮೀಟ್ ಮಾಡಿ ಅವ್ರನ್ನ ಸಂಪರ್ಕ ಮಾಡೋದಾಗ್ಲಿ, ಅದಕ್ಕೆ ಪರಿಹಾರ ಕೊಡತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಈ ದ್ವೇಷದ ರಾಜಕಾರಣ ಬಿಟ್ಟು ಈಗ ಆಗಿರ್ತಕ್ಕಂಥ ಹಾನಿಗಳನ್ನ ತಡೆಗಟ್ಟಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿರಬೇಕು, ಸಾಲ ಮುಕ್ತಿಯಾಗಬೇಕು, ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಒಂದು ರಾಜ್ಯಕ್ಕೆ ಇದು ಉದಾಹರಣೆಯಾಗಿರ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಹೇಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.